ನಾಳೆ ಜಿಲ್ಲೆಯ ಸಹಕಾರಿಗಳಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ. ಸಹಕಾರ ರತ್ನರಿಂದ ಸಹಕಾರ ರತ್ನ ಗೌರವ ಅರ್ಪಣೆ. ತುಮಕೂರು ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವ ಅರ್ಪಿಸಲು ನಿರ್ಧರಿಸಲಾಗಿದೆ. ನಾಳೆ ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗುವುದು. ನಾಳೆ ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯ 7 ಮಂದಿ ಸಹಕಾರಿಗಳಿಗೆ ಪ್ರಶಸ್ತಿಯನ್ನ ನೀಡಲಾಗುವುದು. ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಸಹಕಾರ ಧ್ವಜಾರೋಹಣವನ್ನ ನೆರವೇರಿಸಿದ್ದು, ಮಾಜಿ ಸಚಿವ ರಾಜಣ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದು, ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುವುದೆಂದು ಸುದ್ದಿಗೋಷ್ಠಿ ಮೂಲಕ ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ ತಿಳಿಸಿತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರಾದ ವೆಂಕಟೇಗೌಡ, ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಟಿಕೆ ನಂಜುಂಡಪ್ಪ, ಡಿ ನಾಗರಾಜಯ್ಯ, ಕೆಎ ದೇವರಾಜು, ಕೆಎನ್ ಗೋವಿಂದರಾಜು, ಎಂಎಸ್ ವಿಶ್ವನಾಥ, ಕೆಜಿ ಜಗದೀಶ, ಎಚ್ಆರ್ ರೇವಣ್ಣ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನ ನೀಡಲು ನಿರ್ಧರಿಸಿದ್ದು, ನಾಳೆ ಕೆಎನ್ ರಾಜಣ್ಣ ಅವರು ಪ್ರಶಸ್ತಿ ನೀಡುವರು ಎಂದು ತಿಳಿಸಿದರು. ಸಹಕಾರ ರತ್ನ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ಮತ್ತು ಮಹಾಮಂಡಲ ಜಂಟಿಯಾಗಿ ನಮ್ಮ ಜಿಲ್ಲೆಯ 7 ಜನ ಹಿರಿಯ ಸಹಕಾರಿಗಳಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹಾಗೆ ಕೂಡ ಅದನ್ನ ನವೆಂಬರ್ 14ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರಮನೆ ಆವರಣದಲ್ಲಿ ಸುಮಾರು 77 ಜನಕ್ಕೆ ಕೊಟ್ಟಿದ್ದಂಥದ್ರಲ್ಲಿ ಬಹಳಷ್ಟು ಜನ ಅಲ್ಲೇ ಸಹಕಾರ ರತ್ನ ಪ್ರಶಸ್ತಿಯನ್ನ ಮುಖ್ಯಮಂತ್ರಿಗಳು ಪ್ರದಾನ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಏನು 7 ಸಹಕಾರಿಗಳಿಗೆ ಕೊಟ್ಟಿರ್ತಾರೆ, ಅದನ್ನ ನಾವು 6ನೇ ತಾರೀಕು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಗೃಹ ಖಾತೆ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರ ಉದ್ಘಾಟನೆಯೊಂದಿಗೆ ಮತ್ತು ಸಹಕಾರ ಧ್ವಜಾರೋಹಣವನ್ನ ಸನ್ಮಾನ್ಯ ಸೋಮಣ್ಣನವರು ಕೇಂದ್ರ ಸಚಿವರು ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನವನ್ನ ಸನ್ಮಾನ್ಯ ಸಹಕಾರ ಸಚಿವರು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ರಾಜಣ್ಣನವರು ನೆರವೇರಿಸಿಕೊಡ್ತಾರೆ. ಹಾಗೆ ಎಲ್ಲ ಹಿರಿಯ ನಮ್ಮ ಜಿಲ್ಲೆಯ ಎಲ್ಲ ಸಚಿವರು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಸಂಸತ್ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಕೂಡ ಭಾಗವಹಿಸಿ ಹೆಚ್ಚು ಪ್ರಚಾರವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ನಮ್ಮ ಜಿಲ್ಲೆಯಿಂದ ಏನು ಟಿಕೆ ನಂಜುಂಡಪ್ಪನವರು ಸಿದ್ಧಗಂಗಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ಹಿರಿಯರು ಆದಂತಹ ಅವರಿಗೂ ಕೂಡ ಈ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಹಾಗೆ ಕುಣಗಲ್ನಿಂದ ಮಾಜಿ ಸಚಿವರು, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಮತ್ತು ಅಲ್ಲಿ ಕುಣಗಲ್ನ ಎಪಿಸಿಎಂಎಸ್ ಮತ್ತು ಪಿಎನ್ಡಿ ಬ್ಯಾಂಕ್ನ ಮಾಜಿ ನಿರ್ದೇಶಕರು, ಹಿರಿಯರು ಆದಂತಹ ಸನ್ಮಾನ್ಯ ನಾಗರಾಜನ್ ಅವರಿಗೆ ಕೂಡ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಹಾಗೆ ನಮ್ಮ ದೇವರಾಜ್ರವರು ಕ್ಯಾಸಂದ್ರ ಫ್ಯಾಕ್ಸ್ನ ಅಧ್ಯಕ್ಷರು, ಹಿರಿಯರು ಆದಂತಹ ಅವ್ರಿಗೂ ಕೂಡ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಗೋವಿಂದರಾಜ್ ಅವರು ವೈಶ್ಯ ಬ್ಯಾಂಕಿನ ಅಧ್ಯಕ್ಷರು, ಅವ್ರಿಗೂ ಕೂಡ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಅದೇ ರೀತಿ ವಿಶ್ವನಾಥ್ ರವರು ಭಾವಣ, ಅವ್ರಿಗೂ ಕೂಡ ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಅದೇ ರೀತಿಯಲ್ಲಿ ಜಗದೀಶ್ ಅವರು ಸೋಮೇಶ್ವರ ಪತ್ನಿ ಸಹಕಾರ ಸಂಘ ಕ್ಯಾಸಂದ್ರ, ಅವ್ರಿಗೂ ಕೂಡ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ಬಂದಿದೆ. ಅದೇ ರೀತಿ ಗುಬ್ಬಿಯ ಎಪಿಸಿಎಂಎಸ್ ನ ಮಾಜಿ ಅಧ್ಯಕ್ಷರು, ಜಿಲ್ಲಾ ಬ್ಯಾಂಕ್ನ ಮಾಜಿ ನಿರ್ದೇಶಕರಾದಂತಹ ರೇವಣ್ಣ ಅವರಿಗೂ ಕೂಡ ಈ ಒಂದು ಸಹಕಾರ ರತ್ನ ಪ್ರಶಸ್ತಿಯನ್ನ ಬಂದಿರೋದಂತ ಈ ಸಂದರ್ಭದಲ್ಲಿ 6ನೇ ತಾರೀಕು ಎಲ್ಲರ ಸಮ್ಮುಖದಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಯೂನಿಯನ್, ಮಹಾಮಂಡಲ ಮತ್ತು ಎಲ್ಲ ಜಿಲ್ಲೆಯ ಸಹಕಾರಿಗಳ ಬೆಂಬಲದೊಂದಿಗೆ ನಾವು ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡೋದ್ರ ಮುಖಾಂತರ, ಅದೇ ರೀತಿ ಆ ದಿನ ಕಾರ್ಯಕ್ರಮಕ್ಕೂ ಕೂಡ 6ನೇ ತಾರೀಕು ತಾವೆಲ್ಲ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಕೂಡ ಮಾಡಿಕೊಳ್ತೇನೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ನ ವೆಂಕಟೇಗೌಡ, ಸಿಂಗದಹಳ್ಳಿ ರಾಜ್ಕುಮಾರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.